ಇಲ್ಲಿ ಹರಟೆ ಯೂಟ್ಯೂಬ್ ಏನು ಕುರ್ಕಡಂದೆ ನೋಡಿ ಲಕ್ಷ್ಮಿ ಲಕ್ಷ್ಮಿ ಭತ್ತ ಸುಮ್ಮನೆ ಹುಡುಗಿ ನಾನು ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರಿಗೋ. ಸೊ ಅಲ್ಲಿ ನಾನು ನೇಲ್ ಎಕ್ಸ್ಟೆನ್ಷನ್ನ ಮಾಡಿಸ್ಕೊಂಡಿದ್ದು. ಆಲ್ಮೋಸ್ಟ್ 7 days ನಾಳೆಗೆ, ಅಂದರೆ ನಾಳೆಗೆ 8ನೇ ಡೇ, ಇವತ್ತಿಗೆ. ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೀವೇನ ನನ್ನ ಚಾನಲ್ನ ಹೊಸದಾಗಿ ನೋಡೋರಾಗಿದ್ದರೆ ಹಾಯ್, ನಾನು ತೇಜಸ್ವಿನಿ. ಐ ಯೂಶಲಿ ಮೇಕ್ ಬ್ಲಾಗ್ಸ್ ಆನ್ ಟ್ರಾವೆಲಿಂಗ್, ಲೈಫ್ ಸ್ಟೈಲ್, ಫುಡ್, ಈ ಥರ ಕಾನ್ಸೆಪ್ಟ್ಸ್ ಮೇಲೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ನಿಮ್ಗೆ ಏನಾದರೂ ಈ ಕಾನ್ಸೆಪ್ಟ್ಸಲ್ಲಿ ವೀಡಿಯೋಸ್ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಕಮೆಂಟ್ ಆ್ಯಂಡ್ ಶೇರ್. ಆ್ಯಕ್ಚುಲಿ ಇದು ಬಂದು ಗೋಪಿ ಅಣ್ಣನ ಮದುವೆ ಪ್ರಿಪ್ರೇಷನ್ ಎಂದು ಫೈನಲ್ ಆ್ಯಂಡ್ ಲಾಸ್ಟ್ ವ್ಲಾಗ್ ಆಗಿರುತ್ತೆ. ನೆಕ್ಸ್ಟ್ ಗೋಪಿ ಅಣ್ಣನ ಮದುವೆನೇ ಬರುತ್ತೆ. ಸೊ ಎಲ್ಲ ಆಲ್ಮೋಸ್ಟ್ ಆಗೋಗಿದೆ. ಐ ಹ್ಯಾವ್ ಪ್ಯಾಕ್ಡ್ ಗೋಪಿ ಅಣ್ಣನ ಬಟ್ಟೆ ಪ್ಯಾಕ್ ಮಾಡಿದ್ದೀನಿ, ನಮ್ಮ ಅತ್ತೆ ಬಟ್ಟೆ ಪ್ಯಾಕ್ ಮಾಡಿಕೊಟ್ಟಿದ್ದೀನಿ, ಚೌಟ್ರಿಗೆ ಏನೇನು ಸಾಮಾನು ತೊಗೊಂಡೋಗ್ಬೇಕು ಅದು ಪ್ಯಾಕ್ ಮಾಡಿಕೊಟ್ಟಿದ್ದೀನಿ. ನಂದು ಒಬ್ಳದೇ ಉಳಿಸ್ಕೊಂಡಿದ್ದೀನಿ, ನಂದೇ ಲಾಸ್ಟಲ್ಲಿ ಮಾಡ್ತಾಯಿದ್ದೀನಿ. ಸೊ ನಂದೆಲ್ಲ ಪ್ಯಾಕಿಂಗ್ ಆಯಿತು ಅಂದರೆ ವಿ ಆರ್ ಆಲ್ ಸೆಟ್ ಟು ಗೋ ಟು ಚೌಟ್ರಿ. ಬಟ್ ಇನ್ನೂ ಗೋಪಿ ಅಣ್ಣನ ಮದುವೆಗೆ ಇನ್ನೊಂದು 3-4 days ಟೈಮ್ ಇದೆ. ಸೊ ಅಲ್ಲಿವರೆಗೂ ಲೆಟ್ಸ್ ನಾಟ್ ಟೇಕ್ ಟೂ ಮಚ್ ಆಫ್ ಟೆನ್ಷನ್. ಬಟ್ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಒಂದನ್ನು ನಾನು ತೋರಿಸ್ಬೇಕಿತ್ತು. ಇವರು ಬಂದು ಸಾಫ್ಟ್ವೇರ್ ಇಂಜಿನಿಯರ್, ನನ್ನ ಹಸ್ಬೆಂಡು. ನಾನೇನು ಕೇಳಿದೆ, ಒಂದು ಬ್ಯಾನರ್ ಮಾಡಿಸ್ತಾ ಇದ್ದೀವಿ ಆಯಿತಾ ನಾವು ಚೌಟ್ರಿಲಿ ಎಲ್ಲರಿಗೂ ಹಾಕೋಕ್ಕೆ ಅಂತ. ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಒಂದು ಸ್ಕ್ಯಾನರ್ನ ಜನ್ರೇಟ್ ಮಾಡಿ ಅದನ್ನು ಬೋರ್ಡ್ಗೆ ಹಾಕೋಕ್ಕೆ ಅಂತ ಒಂದು ಬ್ಯಾನರ್ನ ನಾನೇ ರೆಡಿ ಮಾಡಿದ್ದೀನಿ. ನಾನೇನು ಕೇಳಿದೆ, ಫಸ್ಟ್ ಇಂಗ್ಲೀಷಲ್ಲಿ ಒಂದು ಫಾರ್ಮ್ಯಾಟ್ ರೆಡಿ ಮಾಡಿದ್ದೆ. ಈ ಥರ ಇದು ಬಂದು ನನ್ನ ಇಂಗ್ಲೀಷ್ ಫಾರ್ಮ್ಯಾಟ್ ಇಲ್ಲಿದೆ ನೋಡಿ. ಫುಲ್ ಹಿಂಗೆ ನೀಟಾಗಿ ಎಲ್ಲ ರೆಡಿ ಮಾಡಿದ್ದೀನಿ. ಇಂಗ್ಲೀಷ್ ಫಾರ್ಮ್ಯಾಟ್ನ ನಾನು ಅಂದರೆ ನಾವು ಕನ್ನಡದಕ್ಕಂತ ನಮ್ಮ ಕನ್ನಡದಲ್ಲೂ ಬೇಕು ಅಂತ ನನ್ನ ಹಸ್ಬೆಂಡ್ ಹೇಳಿದ್ರು. ಸರಿ ಆಯಿತು, ಕನ್ನಡದಲ್ಲಿ ಎಲ್ಲ ಟೈಪ್ ಮಾಡಿ ಕಳಿಸಿ ಅಂದರೆ ಈ ಇಮೇಜ್ನೇ ತೊಗೊಂಡೋಗಿ ಹೇಗೆ ಹಾಕ್ಬಿಟ್ಟಿದ್ದಾರೆ. ಇಲ್ಲಿ ಹರಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ. ಅವ್ರಿಗೆ ಒಂಚೂರಾದ್ರೂ ಗೊತ್ತಾಗಬೇಕಾ ಬೇಡವಾ? ಈ ಹರಟೆನ ಯಾರಾದರೂ ಹೊಡೆದ್ರೆ ಅಲ್ಲಿ ನಮ್ದು ಯೂಟ್ಯೂಬ್ ಚಾನಲ್ ತೋರಿಸುತ್ತಾ? ದಡ್ಡಿ ಆ ಸ್ಕ್ಯಾನರ್ ಕೊಟ್ಟಿರೋದೇನಕ್ಕೆ? ಹರಟೆಯಿಂದ ಯಾರು ಟೈಪ್ ಮಾಡ್ಕೊಂಡು ಕೂತ್ಕೊಳ್ಳಲ್ಲ, ಸ್ಕ್ಯಾನರ್ ಯಾಕೆ ಹಾಕ್ಸಿರೋದು ನಿಂಗೆ? ಅದೇ ಫಸ್ಟ್ ಆಫ್ ಆಲ್ ಗೊತ್ತಿಲ್ಲ ನಿಮಗೆ. ಹಂಗ್ ಮಾಡಕ್ ಆಗಲ್ಲ. ಯಾರಾದ್ರೂ ಸರ್ಚ್ ಮಾಡ್ತೀವಿ ಅನ್ನೋದು ಏನ್ ಮಾಡ್ತೀರಾ? ಯಾರು ಸರ್ಚ್ ಮಾಡಲ್ಲ. ಸ್ಕ್ಯಾನರ್ ವರ್ಕ್ ಆಗುತ್ತೆ. ಎಲ್ಲರಿಗೂ ವರ್ಕ್. ಯಾರು ಹೇಳಿದ್ ವರ್ಕ್ ಆಗಲ್ಲ? ಆಂಡ್ರಾಯ್ಡ್ಗೆ ಗೂಗಲ್ ಸ್ಕ್ಯಾನರ್ ಮುಖಾಂತರ ಮಾಡ್ಬೇಕು. ಸುಮ್ಮನೆ ಇರಬೇಕು. ಈ ಕ್ಯಾಮ್ರಾ ಫೋನ್ ನಾನು ತೆಗೆದುಬಿಟ್ರೆ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ್ದು ಆಂಡ್ರಾಯ್ಡ್ ಫೋನ್ ಆಮೇಲೆ ಗೊತ್ತಾಯ್ತು. ಫಸ್ಟ್ ಇವ್ಳು ಅಪ್ಡೇಟ್ ಆಗು. ಅದನ್ನ ಈಗ ನೀನು ಹೆಂಗೆ ಮಾಡಿದ್ದೀನಿ ಮತ್ತೆ? ಅದು ನಾವೇ ಪ್ರಿಂಟು ಕೊಟ್ಬಿಟ್ಟಿದ್ದೀನಿ, ಅದನ್ನ ಹೇಳ್ಬೇಕು ತಾನೆ ನೀನು ನಂಗೆ. ಅದ ದಡ್ಡನೇನ್ರಿ ನೀವು? ಹ್ಞೂ, ನನ್ಗೆ ಹೇಳ್ಬೇಕು. ನೀನು ನನಗೆ ಹೇಳಿದ್ರೆ ಸುಮ್ಮನೆ ಇದ್ಬಿಟ್ರೆ ಅವ್ರಿಗೆ ಮದುವೆ ಇಲ್ಲೂ ದಿನ ಕೊಟ್ಟರೆ ಪ್ರಿಂಟ್ ತಗೊಡ್ತಾರೆ. ಇಷ್ಟೊತ್ತು ಕಾಲ ರೆಡಿ ಮಾಡಿ ಇಡ್ತಾರೆ ಅವರು. ನಾನು ಈ ತರ ನೀಟಾಗಿ ರೆಡಿ ಮಾಡಿದ್ದೀನಿ ಕಣ್ರಿ. ಏನು ನಂದು ನಿಮ್ದು ಡಿಫ್ರೆನ್ಸ್ ನೋಡ್ರಿ. ಡಿಫ್ರೆನ್ಸ್ ಅಲ್ಲಿ ನೀನು ನಂಗೆ ಹೇಳ್ಬೇಕಾಯ್ತು, ರೆಡಿ ಮಾಡ್ಬಿಟ್ಟು ಮಡಿಕೊಂಡು ಕೂತ್ಕೊ ಅಂತ ಹೇಳಿದ್ರ. ಇವತ್ತು ನಾನು ರೆಡಿ ಮಾಡಿದ್ದು ನಿಮ್ದು ಇಮೇಜ್ ನೋಡಿ. ನಾನು ಕೇಳ್ತೀನಿ, ಅವ್ರೆ ನೀನು ಪುಣ್ಯಕ್ಕಿನ್ನು ಪ್ರಿಂಟ್ ಹಾಕ್ಸಿಲ್ಲ ಅಂದರೆ ನಾನು ನೀಟಾಗಿ ಹಿಂಗೆಲ್ಲ ರೆಡಿ ಮಾಡಿದ್ರೆ ಇವ್ರು ನೋಡಿ. ಮಾಡ್ಬಿಟ್ಟು ಕೊಡ್ಬೇಕು ನೀನು. ನೀವು ಅಂತ ಆಮೇಲೆ ಮೊನ್ನೆನೋ ಏನೋ ಕೆಲಸ ಮಾಡ್ತಾ ಇದ್ರು ರೀ. ಇದೆಲ್ಲ ನಿಮ್ಗೆ ಹೆಂಗ್ರಿ ಇಶ್ಯೂ ಗೊತ್ತಾಗುತ್ತೆ ಅಂದ್ರೆ ಲಾಗ್ ಅನಾಲಿಸಿಸ್ ಮಾಡ್ತೀನಿ. ಲಾಗ್ನ ಹೆಂಗ್ರಿ ಅನಾಲಿಸಿಸ್ ಮಾಡ್ತೀನಿ ಅಂದರೆ ನನಗೇನಂತಂದ್ರೆ ನೀನೇನು ಅಂತ ಬುದ್ಧಿವಂತ ಏನಲ್ಲ, ನಿಂಗೇನು ಅಂತ ಅಷ್ಟೊಂದು ಗೊತ್ತಾಗಲ್ಲ ಅಂತ. ಇವ್ರು ಯಾವ ಬುದ್ಧಿವಂತರು ಅಂದರೆ ಎಲ್ಲ ಹೇಗೆ ಹಾಕ್ಬಿಟ್ಟು ಇಂಗ್ಲೀಷ್ನ ಕನ್ನಡ ಕನ್ವರ್ಟ್ ಮಾಡಿದ್ದಾರೆ. ನನ್ನೇ ದಡ್ಗೆ ಯೂಸ್ ಮಾಡೋರಿಗೆ ಬೆಲೆ. ಎನಿವೇಸ್ ಅದಕ್ಕೆ ನನ್ನ ಹಸ್ಬೆಂಡ್ ಡಿಫ್ರೆನ್ಸ್ ನನ್ನ ದೊಡ್ಡಿ ಅಂತ ಆಡ್ಕೊತಾ ಇದ್ದಾರೆ. ಹಿಂಗೇನು ಗೊತ್ತಾಗಲ್ಲ, ಸುಮ್ಮನೆ ಕೂತ್ಕೊ ಅಂತ. ಇವಾಗ ನಾನು ಹಿಂಗಪ್ಪ ಮಾಡಿದೆ ಮಾಡಿಲ್ವಾ? ಅದು ಯೂಸ್ ಆಗ್ತದೆ ಇಲ್ಲೋ ಗೊತ್ತಾಯ್ತದೆ ಮಾಡುವ ಸರಿ. ಮಾಡೋದು ದೊಡ್ಡದಲ್ಲ. ಯಾವ ಟೈಮ್ ಮಾಡಿದೆ ಯಾರಿಗೆ ಕೊಟ್ಟೆ ಇಂಪಾರ್ಟೆಂಟ್. ನಾನು ನಿನ್ನೆ ರಾತ್ರಿ ಕಳಿಸಿ ನಾನು ಇವತ್ತು ಬೆಳಗ್ಗೆ ಮಾಡಿದ್ದೀನಿ, ಅಷ್ಟೇ ಡಿಫ್ರೆನ್ಸ್ ಸುಮ್ಮನೆ ಇಡಿ. ಓಕೆ, ಲೆಟ್ಸ್ ಕಮ್ ಬ್ಯಾಕ್ ಟು ಪ್ಯಾಕಿಂಗ್. ಚೆನ್ನಾಗಿ ಬೈತಾರೆ ಹಿಂಗೆ ಯಾವಾಗಲೂ. ಸೊ ಫಸ್ಟ್ನು ತಕ್ಕೊಡಲ್ಲ. ಇದು ವೈಟ್ ಶರ್ಟು. ಇದನ್ನ ಒಂದು ಅಂಗಡಿಲಿ ತೊಗೊಂಡೆ, ಅದರ ಅಂಗಡಿನ ಯೂಟ್ಯೂಬಲ್ಲಿ ತೋರಿಸಿಲ್ಲ. ಯಾಕಂದರೆ ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಅದಕ್ಕೆ ತೋರಿಸ್ತೀನಿ. ಅರ್ಶನ ಸುಕ್ಕಾಗಿದೆ, ಏನೇನು ಮಾಡ್ಬೇಕಾ? ಸುಕ್ಕಾಗೈತೆ ಇಲ್ಲ ಇಲ್ಲಿ. ದಿಸ್ ಇಸ್ ಹೌ ಇಟ್ ಲುಕ್ಸ್. ಸಿಂಹ ಎಲ್ಲ ತೆಗೆದುಬಿಡ್ತಾರೆ, ಆಮೇಲೆ ಎಲ್ಲ ಸುಕ್ಕು ಮಾಡಿರ್ತಾರೆ. ಈಗ ಇದನ್ನ ಇಕ್ಲ ಬೇಡ ಇಲ್ಲೇ ಈ ಕಡೆ ಮಂಚಿದ ಮ್ಯಾಗೆ ಅದು ಕೊಡಿ. ನಿಮ್ಮ ಪ್ಯಾಂಟಲ್ಲಿ ಯಾವ ಪ್ಯಾಂಟು? ಬ್ಲ್ಯಾಕ್ ಪ್ಯಾಂಟಾ?
ಹೋಗ್ಲಿ, ನಿಮ್ದು ಏನು ಬಟ್ಟೆ ಇಕ್ಬೇಕೀಗ ನಾನು? ನಂದೇನು ಇಲ್ಲ ಅಷ್ಟೇ. ಪಂಚೆ ಶರ್ಟಿಗೂ ಶರ್ಟ್ ಆದರೂ ಕೊಡಿ. ಇನ್ನೇನಕ್ಕೆ ಸೂಟ್ ಅರಳಿಕ್ಕೆ ಹಿಡಿಯಲ್ಲ. ಹೋಗ್ಲಿ ಬಿಡಿ, ನಿಮ್ಮ ಲಾಸ್ಟಲ್ಲಿ ನೋಡ್ಕೊಂಡು ನನಗೆ ಇಲ್ಲ. ನಮ್ದು ಕವರ್ಗಳು ಕೊಡಿ. ಅಷ್ಟೇ ಗಂಡು ಮಕ್ಳು ಕತೆ ಗೊತ್ತಾಯ್ತಲ್ಲ, ಏನಿರಲ್ಲ. ಬೈದ್ರಲ್ಲ ಚೆನ್ನಾಗಿ ಅಷ್ಟೇ ಹೇಳಿದ್ರೆ ಕುರ್ಕೊಂಬಿಟ್ರು ಫುಲ್ಲು ಬಣ್ಣ. ಏನು ಕುರ್ಕಣಂದೆ ಮಂಗ್ ಅಂತ ಹೇಳ್ಬೇಡ, ಕುರ್ಕೊಂಡ್ಬಿಡ್ತಾರಂತ. ಆ್ಯಕ್ಚುಲಿ ಈ ಸತಿ ಸ್ಯಾರಿ ಕವರ್ಸ್ನ ತರಿಸಿದ್ದೀನಿ ಆಯಿತಾ. ಎಲ್ಲನೂ ನಾನು ಎಲ್ಲರೂ ಒಡೋದ್ರೆ ಎಲ್ಲ ಒಂದು ಸೆಟ್ಟಲ್ಲಿ ನೀಟಾಗಿ ಪ್ಯಾಕ್ ಮಾಡಿಟ್ರೆ ಅದ್ರ ಪಾಡಿಗೆ ಅದಿರುತ್ತೆ ಅಂತ. ಸೊ ಅಲ್ಲಿ ಫಸ್ಟ್ ಆ ಬ್ಲೌಸ್ ಇದೆಯಲ್ಲ, ಆ ಬ್ಲೌಸ್ ಕೊಡಿ. ಸೊ ನೀವು ಎಲ್ಲ ಈ ಥರ ಬ್ಲೌಸ್ಗಳನ್ನ ಪ್ಯಾಕ್ ಮಾಡಿ, ಸ್ಯಾರಿನೂ ಪ್ಯಾಕ್ ಮಾಡಿ. ಈಗ ಆ್ಯಕ್ಚುಲಿ ಸ್ವೆಟ್ ಪ್ಯಾಡ್ಸ್ ಎಲ್ಲ ಹಾಕಿಕ್ತಾ ಇದ್ದೀನಿ ಆಯಿತಾ. ಮದುವೆ ಮನೆ ನಂಗೆ ಟೈಮ್ ಆಗಲ್ಲ ಅಂತ ಎಲ್ಲನೂ ಇಲ್ಲೇ ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ. ಸೊ ದಟ್ ಅದೇನು ಲೇಟ್ ಆಗಬಾರ್ದು ಅಂತ. ಜೇನುಳಗಳು ಆಲೆ ಬಂದೇ ಬಿಟ್ಟು ಏನು ಕಾಟ ಕೊಡ್ತೀನಿ ನಾವು. ಆಯಾ ಬ್ಲೌಸ್ಗೆ ಸ್ವೆಟ್ ಪ್ಯಾಡ್ಸ್ ಎಲ್ಲ ಹಾಕಿಟ್ಬಿಟ್ಟು ಈಗ ಈ ಬ್ಲೌಸಿಗೆ ಸ್ವೆಟ್ ಪ್ಯಾಚ್ ಹಾಕಿದಾಯ್ತಾ. ಸೊ ಇದನ್ನ ಈ ಬ್ಯಾಗ್ ಒಳಗಡೆ ಇಟ್ಕೊಂಡ್ಬಿಟ್ರೆ ಸ್ವೆಚ್ ಜಿಪ್ ಹಾಕ್ಬಿಟ್ಟು ಬ್ಯಾಗ್ಗಳನ್ನ ಹಿಂಗೆ ಇಟ್ಕೊಂಡ್ಬಿಡೋದು ಇದ್ರೊಳಗಡೆ. ಸೊ ಪದೇ ಪದೇ ಕಷ್ಟ ಆಗಲ್ಲ ಅಂತ. ಫೈನಲಿ ನಂದು ಎಲ್ಲ ಆಲ್ಮೋಸ್ಟ್ ಪ್ಯಾಕಿಂಗ್ ಆಗಿದೆ. ಏನೂ ಇಲ್ಲ ಅಂತ ಮೇಜರ್ ಪ್ಯಾಕಿಂಗ್ಸ್ ಅಂತೂ ಏನೂ ಉಳ್ಸ್ಕೊಂಡಿಲ್ಲ ನಾನು. ಎಲ್ಲ ಪ್ಯಾಕಿಂಗ್ ಆಗಿದೆ. ಒಂದು ಆರ್ನಮೆಂಟ್ಸ್ ಇಟ್ಕೋಬೇಕು ಆ್ಯಂಡ್ ಇನ್ನೇನು ಇಲ್ಲ. ಆಕ್ಸೆಸರೀಸ್ ಮೇಕಪ್ ಪೌಚ್ ಒಂದು ಇಟ್ಕೋಬೇಕು. ಅದು ಯಾವ ಥರ ಮಾಡ್ತೀನಿ ಅಂದರೆ, ಇನ್ನೂ ನಾನು ಚೌಟ್ರಿಗೆ ಹೋಗ್ಬೇಕಾದ್ರೆ ಮೇಕಪ್ ಎಲ್ಲ ಮಾಡ್ಕೋಬೇಕಲ್ಲ, ಆಗಿದ ತಕ್ಷಣ ತೆಗೆದು ಬ್ಯಾಗ್ ಒಳಗಡೆ ಇಟ್ಕೋತೀನಿ. ಅದೊಂದಷ್ಟೇ ಕೆಲಸ ಉಳಿದಿರೋದು. ಇನ್ನು ಎಲ್ಲ ಕೆಲಸನೂ ಆಲ್ಮೋಸ್ಟ್ ಆಗಿದೆ. ಆ್ಯಂಡ್ ನನ್ನ ತಂಗಿ ಹೇರ್ ಎಕ್ಸ್ಟೆನ್ಷನ್ ಕೇಳಿದ್ದು, ಅವಳಿಗೊಂದು ಹೇರ್ ಎಕ್ಸ್ಟೆನ್ಷನ್ ಇಟ್ಕೊಂಡಿದ್ದೀನಿ. ಮತ್ತು ನಾನು ಸ್ವಲ್ಪ ಆಕ್ಸೆಸರೀಸ್ ಎಲ್ಲ ಇಟ್ಕೊಂಡಿದ್ದೀನಿ. ನನಗೆ ಯಾವ್ದಾದ್ರು ಮ್ಯಾಚ್ ಆಗುತ್ತೆ ಅಂದರೆ ಹಾಕ್ಕೊಳಕ್ಕೆ ಅಂತ. ಇನ್ನೊಂದು ಐಟಮ್ ಇದೆ, ಜ್ಯುವೆಲ್ರೀಸ್. ಆ್ಯಕ್ಚುಲಿ ನಾನು ಈ ಸತಿ ಜ್ಯುವೆಲ್ರಿ ಚೌಟ್ರಿಗೆ ಹೋಗಬೇಕಾದ್ರೆ ಪ್ಯಾಕ್ ಮಾಡ್ಕೊಬೇಕಾದ್ರೆ ಒಂದು ಸೀಕ್ರೆಟ್ ಪ್ಲ್ಯಾನ್ ಮಾಡಿದ್ದೀನಿ. ಅದನ್ನ ನಾನು ಈಗಲೇ ಏನು ಅಂತ ಹೇಳಲ್ಲ. ಮೋಸ್ಟ್ಲಿ ನಾನು ಮದುವೆ ಆದಮೇಲೆ ನೆಕ್ಸ್ಟ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಲ್ಲ, ಅದರಲ್ಲಿ ಹೇಳಿರ್ತೀನಿ ಏನು ಆ ಸೀಕ್ರೆಟ್ ಐಟಮ್ ಅಂತ. ಸೊ ಅದು ಬಜೆಟ್ ಫ್ರೆಂಡ್ಲಿ ಕೂಡ ಹೌದು. ನೀವು ತುಂಬ ಅಲ್ಲ, ಜ್ಯುವೆಲ್ಸ್ನ ಅಂದರೆ ಗೋಲ್ಡ್ ಜ್ಯುವೆಲ್ಸ್ನ ನೀವು ಹೊರಗಡೆ ಕ್ಯಾರಿ ಮಾಡ್ತಾ ಇದ್ದೀರ, ಲೈಕ್ ಮದುವೆ ಮನೆಗೆ ಅಂದರೆ ಸೇಫ್ಟಿ ಪರ್ಪಸ್ಸಿಗೋಸ್ಕರ ನೀವು ಆ ಆಕ್ಸೆಸರೀಸ್ನ ಯೂಸ್ ಮಾಡ್ಬೋದು. ಅದೇನು ಅಂತ ಯೋಚನೆ ಮಾಡ್ತಾರೆ. ಆ್ಯಂಡ್ ಯಾರಿಗಾದ್ರೂ ಗೊತ್ತಾಗಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಬಟ್ ನಾನು ತೋರಿಸ್ತೀನಿ ಏನದು, ಎಷ್ಟು ಬಜೆಟ್ ಆಯಿತು. ಯಾಕೆಂದರೆ ಈಗಿರೋ ಗೋಲ್ಡ್ ಪ್ರೈಸಲ್ಲಿ ಎಲ್ಲನೂ ಈ ಸೂಟ್ ಕೇಸ್ ಒಳಗಡೆ ಇಟ್ಕೊಂಡು ಹೋಗೋದು ಇಟ್ ಇಸ್ ನಾಟ್ ಸೇಫ್. ಸೊ ಅದಕ್ಕೆ ಅಂತಲೇ ಒಂದು ಎಕ್ವಿಪ್ಮೆಂಟ್ನ ಹುಡುಕಿದ್ದೀನಿ. ಅದನ್ನೇನು ಅಂತ ಹೇಳ್ತೀನಿ. ಕತ್ರಿನ ಇದು ಕಟ್ಬಿಟ್ಟು ಇದನ್ನ ಇಲ್ಲಿ ಪೆಟ್ಟಿಗೆ ಕಟ್ಟಿದ್ದೀನಿ. ಕತ್ರಿಯಲ್ಲಿ ಮಿಸ್ ಆಗಬಾರ್ದು. ಇನ್ನು ಕರೆಕ್ಟಾಗಿ 1 ವೀಕ್ ಗೋಪಿಯಣ್ಣಲ್ಲಿ ಮದುವೆ ನಡೀತಾ ಇರುತ್ತೆ ನಮ್ಮ ಚೌಕಿಗೆ ಹೋಗೋಕ್ಕೆ ಇಷ್ಟಕ್ಕೆ. ಆ್ಯಂಡ್ ಇವತ್ತಿಗೆ ಎಲ್ಲ ಸಾಮಾನು ಜೋಡಿಸ್ಕೊತಾ ಇದ್ದೀನಿ. ಯಾಕಂದರೆ ನಾನು ಮರ್ತೋಗೋ ಪಾರ್ಟಿ ಜಾಸ್ತಿ ಮರ್ತೋಗ್ತೀನಿ. ನಮ್ಮ ಕಡೆ ಆ್ಯಕ್ಚುಲಿ ಎಲ್ಲನೂ ಟ್ರಂಕಲ್ಲಿ ತೊಗೊಂಡೋಗ್ತಾರೆ. ಸೊ ಟ್ರಂಕ್ ಒಳಗಡೆ ಎಲ್ಲ ಶಾಸ್ತ್ರದ ಸಾಮಾನುಗಳನ್ನ ಇಟ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನೋಡಿ ಕಂಟೈನರ್ ಬಾಕ್ಸಸ್ ತೊಗೊಂಡಿದ್ದೀನಿ. ಯಾಕಂದರೆ ಐಟಮ್ಸ್ನ ಸೆಗ್ರಿಗೇಟ್ ಮಾಡೋಕ್ಕೆ ಇಲ್ಲೊಂದು ಕಂಟೈನರ್ ಬಾಕ್ಸ್ ಇಟ್ಕೊಂಡಿದ್ದೀನಿ. ಇದು ತುಂಬ ದುಡ್ಡೇ ಇಟ್ಕೊಂಡಿದ್ದೀನಿ ನೋಡಿ. ಲಕ್ಷ್ಮಿ ಬರ್ತಾರೆ ಸುಮ್ಮನೆ ಕಂಡೆ ಎಲ್ಲ ಒಂದು ಕಡೆ ಇರಲಿ ಅಂತ ಸಪ್ರೇಟಾಗಿ ಇಟ್ಕೊಂಡಿದ್ದೀನಿ. ಆ್ಯಂಡ್ ದಿಸ್ ಇಸ್ ಹೌ ವಿ ಪ್ಯಾಕ್ ಫಾರ್ ಚೌಟ್ರಿ. ಇನ್ನೊಂದು ಗೋಪಿ ಹಣ್ಣು ಪೇಟ ಈ ಥರ ಇದೆ ಗೋಪಿ ಹಣ್ಣು ಪೇಟ. ಇದೊಂದು ತೊಗೊಂಡೋಗ್ತೀನಿ. ಆಮೇಲೆ ಏನಾದ್ರು ಪೂಜೆ ಕೂತ್ಕೊಳ್ಳೋಕ್ಕೆ ಅಂತ ಮ್ಯಾಟ್ಸ್ ಎಲ್ಲ ತೊಗೊಂಡಿದ್ದೀನಿ. ಆ್ಯಂಡ್ ಇದಾದಮೇಲೆ ಸ್ವಲ್ಪ ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಕೈ ಒರೆಸ್ಕೊಳಕ್ಕೆಲ್ಲ ಬೇಕಾಗುತ್ತೆ ಅಂತ ಇಷ್ಟು ಬಟ್ಟೆಗಳನ್ನ ತೊಗೊಂಡಿದ್ದೀನಿ. ಆಮೇಲೆ ನಮ್ಮ ಕಡೆ ಏನೇನು ಶಾಸ್ತ್ರಕ್ಕೆ ಯೂಸ್ ಆಗುತ್ತೋ ಅದು ಸಾಮಾನುಗಳನ್ನೆಲ್ಲ ಇಟ್ಕೊಂಡಿದ್ದೀನಿ. ಆಮೇಲೆ ವೇಸ್ಟ್ಗೆ ಅಂತೇಳಿ ಡಸ್ಟ್ಬಿನ್ ಕವರ್ಸ್ ತೊಗೊಂಡಿದ್ದೀನಿ. ಆಮೇಲೆ ಪ್ಯಾಕಿಂಗಿಗೆ ಏನಕ್ಕಾದರೂ ಕವರ್ಸ್ ಬೇಕಾಗುತ್ತೆ ಅಂತ ಕವರ್ಸು ತಂದಿದ್ದೀನಿ ಇದೆ. ಆ್ಯಂಡ್ ಏನಾದರೂ ಶಾಸ್ತ್ರ
ಅದ್ರಕ್ಕೆ ಅಂತ ಲಗ್ನ ಪತ್ರಿಕೆ ಕೇಳ್ಬೋದು ಅಂತ ಒಂದು 3 ಲಗ್ನ ಪತ್ರಿಕೆ ಇಟ್ಕೊಂಡಿದ್ದೀನಿ. ಸೊ ಇಷ್ಟು ಐಟಮ್ಸ್ ಇಟ್ಕೊಂಡಿದ್ದೀನಿ ನಾನು ಗೋಪಿ ನನ್ನ ಮದುವೆಗೆ. ಆ್ಯಂಡ್ ಫೈನಲಿ ಒಂದು ತಟ್ಟೆ ಚೊಂಬು ಕೂಡ ಇಟ್ಕೊತಾ ಇದ್ದೀನಿ. ಚೊಂಬು, ಥ್ಯಾಂಕ್ ಯು. ಈಗ ನಾವು ಗೋಪಿ ಅಣ್ಣಂಗೆ ಚೌಟ್ರಿ ಏನೇನು ತೊಗೊಂಡೋಗ್ಬೇಕು ಎಲ್ಲನೂ ಪ್ಯಾಕ್ ಮಾಡಿ ಇದರಲ್ಲಿ ಇಟ್ಟಿದ್ದೀನಿ ಅಂತ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ನಾನು ಹರೀಶ್ ಅವರಿಬ್ಬರು ಸೇರಿಕೊಂಡು ಇದನ್ನ ಪ್ಯಾಕಿಂಗ್ ಮಾಡಿದ್ದು ಆ್ಯಂಡ್ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಇದ್ದೀನಿ. ನಮ್ಮ ಗೋಪಿ ಅಣ್ಣನ ರೂಮ್ ತೋರಿಸಿ, ಯಾವ್ದಾದ್ರು ತೋರಿಸಿದ್ದೀರಾ ನಮ್ಮ ಗೋಪಿ ಅಣ್ಣನ ರೂಮ್? ಎಲ್ಲ ಫುಲ್ ಇಷ್ಟು ಶಾಪಿಂಗ್ ಮಾಡಿದ್ದಾರೆ. ಇಷ್ಟು ನೋಡಿ ಎಷ್ಟು ಶಾಪಿಂಗ್ ಮಾಡಿದ್ದಾರೆ. ನಾಳೆ ಪ್ಯಾಕ್ ಮಾಡಿಕೊಟ್ಟಿದ್ದಾರೆ. ಇವ್ರು ಹೊಟ್ಟೆ ಉರಿ ಮನುಷ್ಯರು. ನಾನು ಪ್ಯಾಕ್ ಮಾಡ್ಬೇಕಾದ್ರೆ ವಿಡಿಯೋ ಮಾಡ್ತಾ ಇಲ್ಲ, ಇವಾಗ ವಿಡಿಯೋ ಮಾಡ್ತಾ ಹೋದೆ. ಎಷ್ಟು ಗ್ರೇಟ್ ನಾನು, ಎಷ್ಟು ಒಳ್ಳೆ ಹುಡುಗಿ ನಾನು. ಯಾವ ಜನ್ಮದಲ್ಲಿ ಪುಣ್ಯ ಮಾಡಿದ್ರು ಗೋಪಿ ಅಣ್ಣ ನನ್ನ ತಾತಿಗೆ. ಎಲ್ಲ ಹೆಲ್ಪ್ ಮಾಡಿಕೊಟ್ಟೆ. ಈ ರೂಮ್ ಬಟ್ಟೆ ಜೋಡಿಸ್ಕೊಟ್ಟಿದ್ದು ನಾನು, ಕ್ಲೀನ್ ಮಾಡಿಕೊಟ್ಟಿದ್ದು ನಾನು, ಜೋಡಿಸಿ ಎಷ್ಟು ನೀಟಾಗಿ ಇಟ್ಟಿದ್ದೆ. ಇವಾಗ ಹೆಂಗೆ ಮಾಡಿದ್ದಾರೆ ತೋರಿಸ್ತೀನಿ ನೋಡಿ, ಬನ್ನಿ. ಇಲ್ಲಿ ನೋಡಿ, ನನಗೆ ಇಲ್ಲಿ ನೋಡಿ, ಇದು ನಮ್ಮ ಗೋಪಿ ಅಣ್ಣಂಗೆ ನಾನು ಇದೆಲ್ಲ ಜೋಡಿಸ್ಕೊಟ್ಟಿದ್ರೆ ಎಲ್ಲ ನೀಟಾಗಿ ತುಂಬಿಕ್ಕಿದ್ದಾರೆ. ಅದಕ್ಕೆ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ನಾನು ತೋರಿಸಿ ಮಾರಲ್ ಆಫ್ ದ ಸ್ಟೋರಿ ಏನು ಅಂದರೆ, ನಮ್ಮ ಅತ್ತೆಗೂ ಗೋಪಿ ಅಣ್ಣಂಗೂ ಏನೂ ಕ್ಲೀನ್ ಮಾಡಿ ಕೊಡಬಾರ್ದು. ಏನಂತೀರ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಕೆಲಸ ಮಾಡ್ತಾಯಿದ್ದ. ಹಾಯ್ ಹೇಳಿ ಎಲ್ಲರಿಗೂ. ಇಲ್ಲಾಂದ್ರೆ ಮ್ಯಾನೇಜರ್ ರಜಾ ಕೊಡಲ್ಲ. ನೋಡಿ ಹಿಂಗೆ ಇವರು ವರ್ಕ್ ಮಾಡೋದು. ಫೈನಲಿ ಇದಿಷ್ಟು ಮಾಡಿದ್ದೀನಿ ನೋಡಿ. ಇದೊಂದು ಸಮಸ್ಯೆ ಆಗಿದೆ. ಇಷ್ಟು ಇದು ಆ್ಯಕ್ಚುಲಿ ಒಂದು ಬ್ಯಾನರ್, ನನ್ನದು ಯೂಟ್ಯೂಬ್ ಚಾನಲ್ದು ನಾಳೆ ಫಂಕ್ಷನಲ್ಲಿ ಹಾಕೋಣ ಅಂತ ಬ್ಯಾನರ್ ರೆಡಿ ಮಾಡಿದ್ದೀನಿ. ಆದರೆ ನನಗೆ ಈ QR ಕೋಡ್ ಸ್ಕ್ಯಾನರ್ ಜನ್ರೇಟ್ ಮಾಡೋದು ಬರ್ತಾಯಿರಲಿಲ್ಲ. ನಾವು ಯೂಟ್ಯೂಬಲ್ಲಿ ಹೌ ಟು ಜನ್ರೇಟ್ QR ಕೋಡ್ ಅಂತ ಹೋದರೆ ಬೇಸಿಕಲಿ ಅಲ್ಲಿ ಕನ್ನಡದವ್ರು ಬರೋದೇ ಇಲ್ಲ. ಒಂದು ಹಿಂದಿಯವರು ಬರ್ತಾರೆ, ಇಂಗ್ಲೀಷವರು ಬರ್ತಾರೆ. ಆದರೆ ನಮಗೆ ಗೊತ್ತಾಗುತ್ತೆ ಅದು ಏನಂದರೆ ಪೇಯ್ಡ್ ವರ್ಷನ್ ಬರುತ್ತೆ. ಸೊ ನಾವಿವಾಗ ನನ್ನ ಕನ್ಕ್ಲೂಷನ್ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ, ಎಜುಕೇಟೆಡ್ ಆದ ನಮಗೇ QR ಕೋಡ್ ಜನ್ರೇಟ್ ಮಾಡೋಕ್ಕೆ ಬರ್ತಿಲ್ಲ. ಯೂಟ್ಯೂಬಲ್ಲಿ ನ್ಯಾಯವಾಗಿರೋರು ತೋರಿಸ್ತಿಲ್ಲ. ಒಂದು 40 ವೀಡಿಯೋ ನೋಡಿ ಫೈನಲಿ ಅರುಣಣ್ಣ ಮಾಡಿಕೊಟ್ಟಿದ್ದಾರೆ. ಹೇಗೆ ಜನ್ರೇಟ್ ಮಾಡೋದಂತವರು ಸೀಕ್ರೆಟ್ ಅಂತ, ಸೀಕ್ರೆಟು ನೀವೆಷ್ಟು ಜನ್ರೇಟ್ ಮಾಡಿಕೊಟ್ಟಿದ್ದಾರೆ. ಕನ್ಕ್ಲೂಷನ್ ಏನು ಅಂದರೆ, ನಾನು ಪ್ರಯತ್ನ ಪಟ್ಟು ಹೆಂಗೆ ಸೀಕ್ರೆಟಾಗಿ ಜನ್ರೇಟ್ ಮಾಡೋದು ಅಂತ ತಿಳ್ಕೊಂಡು ಹೇಳ್ತೀನಿ. ಒಂದು QR ಕೋಡು ಬೇಸಿಕಲಿ ನಮಗೆ ಜನ್ರೇಟ್ ಮಾಡೋಕ್ಕಾಗ್ತಾಯಿಲ್ಲ. ಸೊ ನಾವು ತುಂಬ ಹಿಂದೆ ಇದ್ದೀವಿ. ವಿ ಹ್ಯಾವ್ ಟು ಗುರು. ಯಾಕಂದರೆ ಇಲ್ಲಿ ಕನ್ನಡದವ್ರು ಒಬ್ಬರು ಇಲ್ಲ. ಫೈನಲಿ ಹೆಂಗೋ ಜನ್ರೇಟ್ ಮಾಡಿದ್ದೀನಿ. ಈ ಥರ ಇದೆ. ಆ್ಯಂಡ್ ಹೇಗಿದೆ ಅಂತ ಕಮೆಂಟ್ ಮಾಡ್ತೀನಿ. ಎನಿವೇಸ್ QR ಕೋಡ್ ಕ್ರೆಡಿಟ್ಸ್ ಮಾತ್ರ ಅರುಣನಿಗೆ ಹೋಗುತ್ತೆ, ಮಿಕ್ಕಿದೆಲ್ಲ ನನಗೆ ಬರುತ್ತೆ. ಇದೆಲ್ಲ ನಾನು ಮಾಡಿದ್ದು. ಇನ್ನು ನಾನು ನೇಲ್ ಎಕ್ಸ್ಟೆನ್ಷನ್ ಮಾಡಿಸ್ಕೊಂಡಿದ್ದು ಬಂದು ಜಿಯಾನ್ ಅಂತ ಒಂದು ಸಲೂನ್ ಇದೆ SIT ಬ್ಯಾಕ್ ಗೇಟಲ್ಲಿ ತುಮಕೂರಲ್ಲಿ. ಸೊ ಅಲ್ಲಿ ನಾನು ನೇಲ್ ಎಕ್ಸ್ಟೆನ್ಷನ್ನ ಮಾಡಿಸ್ಕೊಂಡಿದ್ದು. ಆ್ಯಂಡ್ ಅವ್ರ ನಂಬರು, ಕಾಂಟ್ಯಾಕ್ಟ್ ಡೀಟೇಲ್ಸ್ನೆಲ್ಲನೂ ನಾನು ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡ್ಬೋದು. ಅವ್ರ ಹತ್ರ ಕ್ಯಾಟ್ ಐ ಎಕ್ಸ್ಟೆನ್ಷನ್ಸ್ ಎಲ್ಲ ಹೊಸ ಥರದ್ದೆಲ್ಲ ಬಂದಿದೆ. ಸೊ ಅದೆಲ್ಲ ಕೂಡ ಅವ್ರ ಹತ್ರ ಅವೈಲೇಬಲ್ ಇದೆ. ಇನ್ನು ಮೆಹಂದಿ ಆರ್ಟಿಸ್ಟ್ ಬಂದು ತುಮಕೂರಿಂದ ಸಪ್ನಾ ಅಂತ. ಅವ್ರನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ಇಲ್ಲಿ ಮೇಲ್ಗಡೆ ಮೆನ್ಷನ್ ಮಾಡಿರ್ತೀನಿ. ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಚೆಕ್ಔಟ್ ಮಾಡಿ. ಆ್ಯಂಡ್ ಅವರು ಇನಿಷಿಯಲ್ ಡೇಸಲ್ಲಿ ಎಷ್ಟು ಕಷ್ಟಪಟ್ಟರು, ಏನೇನು ಮಾಡಿದ್ರು ಎಲ್ಲನೂ ನನ್ನ ಜೊತೆ ಶೇರ್ ಮಾಡಿದ್ರು. ಆ್ಯಂಡ್ ನಾನು ನನ್ನ ವೀಡಿಯೋಸ್ ಈ ಥರ ಮಾಡ್ತೀನಿ ಅಂತೆಲ್ಲ ತೋರಿಸಿದಾಗ ಅವರು ಶಿ ವಾಸ್ ಸೋ ಹ್ಯಾಪಿ. ಇನಿಷಿಯಲ್ ಡೇಸ್ ಕಷ್ಟ ಆಗುತ್ತೆ, ಆದರೆ ಬಿಡಬೇಡಿ, ನಿಮಗೆ ಈ ಪ್ರೊಸೆಸ್ಸಲ್ಲಿ ತುಂಬ ಸಕ್ಸಸ್ ಸಿಗತ್ತೆ. ಯಾವುದೇ ಕಾರಣಕ್ಕೂ ಬಿಡಬೇಡಿ. ಯಾಕಂದರೆ ನಿಮ್ಮ ವ್ಯೂಸ್ ಚೆನ್ನಾಗಿ ಹೋಗ್ತಾ ಇದೆ, ನೀವು ಜನಕ್ಕೆ ತುಂಬ ಬೇಗ ರೀಚ್ ಆಗ್ತಾ ಇದ್ದೀರಾ, ಎಫರ್ಟ್ಸ್ ಹಾಕಿ ಅಂತ ಹೇಳ್ತಾಯಿದ್ರು. ಓಕೆ, ನಾನು ಬೇಸಿಕಲಿ ನಿಮಗೆ ವಿಡಿಯೋ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ನನ್ನ ಹತ್ರ ಒಂದು ಸೀಕ್ರೆಟ್ ಎಕ್ವಿಪ್ಮೆಂಟ್ ಇದೆ ಚೌಟಿಗೆ ಒಡವೆ ಕ್ಯಾರಿ ಮಾಡೋದಕ್ಕೆ ಅಂತ. ಅದು ಬಂದು ಇದು ಅಮೆಝಾನ್ ಬೇಸಿಸ್ ಅವ್ರದ್ದು. ಇಟ್ ಇಸ್ ಅ ಲಾಕರ್, ಅಂದರೆ ಈಸಿಲಿ ಕ್ಯಾರಿಯಬಲ್ ಲಾಕರ್ ವಿಚ್ ಇಸ್ ಅರೌಂಡ್ ಎಷ್ಟು 17 kg
20 kgs ಮಿನಿಮಮ್ ಬರುತ್ತೆ. ಆ್ಯಂಡ್ ಇದರೊಳಗಡೆ ಯಾವ ಥರ ಇದೆ ಫಸ್ಟ್ ಇದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಇದಕ್ಕೆ ನಂಬರ್ ಲಾಕ್ ಸಿಸ್ಟಮ್ ಇದೆ ಮತ್ತು ಕೀ ಸಿಸ್ಟಮ್, ಎರಡು ಸಿಸ್ಟಮ್ಸ್ ಇದ್ದಾವೆ ಇದರಲ್ಲಿ. ಬಟ್ ನಾನು ನಂಬರ್ ಲಾಕ್ ಸೆಟ್ ಮಾಡಲಿಲ್ಲ, ಯಾಕಂದರೆ ನಂಗೆ ಅಷ್ಟು ಟೈಮ್ ಇರಲಿಲ್ಲ ಇದು ಬಂದಾಗ. ಬಟ್ ಐ ಹ್ಯಾವ್ ಸೆಟ್ ದ ಕೀ. ಇನ್ನು ಫಸ್ಟ್ ಕೀ ಇದಕ್ಕೆ ಅವರು 2 ಕೀಸ್ ಕೊಟ್ಟಿರ್ತಾರೆ, ಅದರ 1 ಕೀ ಮಾತ್ರ ಇದೆ. ಇದನ್ನ ಹಿಂಗೆ ಇಟ್ಕೊಂಡು ಹಿಂಗೆ ತಿರುಗಿಸಿ ಲಾಕರ್ನ ಹಿಂಗೆ ತಿರುಗಿಸ್ಕೊಂಡೆ ಲಾಕರ್ನ ಓಪನ್ ಮಾಡಬೇಕು. ಜಸ್ಟನ್ನು ನೋಡಿ, ಹಿಂಗೆ ಫಸ್ಟ್ ಕೀನ ತಿರುಗಿಸಿ ಆಮೇಲೆ ಇದನ್ನ ಹಿಂಗೆ ಓಪನ್ ಮಾಡಿದ್ರೆ ಲಾಕರ್ ಡೋರ್ ಓಪನ್ ಆಗುತ್ತೆ. ಆ್ಯಂಡ್ ಸ್ಪೇಷಿಯಸ್ ಒಳಗಡೆ ಈ ಥರ ಸ್ಪೇಸ್ ಇದೆ. ಅಂದರೆ ನೀವು ತುಂಬ ಹೆವಿ ಒಡವೆ ಇರೋರಿಗೆ ಆದರೆ ಈ ಲಾಕರ್ ಸೂಟ್ ಆಗೋಲ್ಲ. ಬಟ್ ನಾರ್ಮಲ್ ನೀವೆಲ್ಲಾದರೂ ಹೊರಗಡೆ ಹೋಗ್ಬೇಕಾದ್ರೆ ಕ್ಯಾರಿ ಮಾಡೋದಕ್ಕಾದರೆ ಸೇಫ್ಟಿ ಪರ್ಪಸ್ಗಾದರೆ ಈ ಲಾಕರ್ ಸೂಟ್ ಆಗುತ್ತೆ. ಆ್ಯಂಡ್ ಇದನ್ನು ನೀವು ಚೌಟ್ರಿಗೆ ತೊಗೊಂಡು ಹೋಗ್ತೀರಾ ಅಂದರೆ ನೀವು ಪದೇ ಪದೇ ಹತ್ತಿರದಲ್ಲಿ ರೂಮ್ಸ್ ಯಾವ ರೂಮಲ್ಲಿ ಇರುತ್ತೋ ಆ ರೂಮಲ್ಲಿ ನೀವಿಲ್ಲ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಅವರಿಲ್ಲಿ ಶೆಲ್ ಸಿಸ್ಟಮ್ ಕೊಟ್ಟಿದ್ದಾರೆ. ನೀವಿಲ್ಲಿ ಶೆಲ್ಸ್ ಎಲ್ಲ ಹಾಕಿ ಆ ನಂಬರ್ನ ಸೆಟ್ ಮಾಡಿದ್ರೆ ನಂಬರ್ ಲಾಕಲ್ಲೂ ವರ್ಕ್ ಆಗುತ್ತೆ. ಆ್ಯಂಡ್ ಇದ್ರದ್ದು ಇಟ್ ಈಸ್ ಆ್ಯಕ್ಚುಲಿ 5,000 ಸಮಥಿಂಗ್ ಅನ್ಸುತ್ತಲ್ಲ, 5,000 ರುಪೀಸ್ ಏನೋ. ಆ್ಯಂಡ್ ಇದ್ರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಇದು ಬಂದು ಅಮೆಝಾನ್ ಬೇಸಿಸ್ ಅವ್ರದ್ದು. ನನಗೆ ತುಂಬ ಯೋಚನೆ ಮಾಡ್ತಿದ್ದೆ ಏನನ್ನ ತೊಗೊಂಡು ಹೋಗ್ಬೋದು ಒಡವೆ ಸೇಫ್ಟಿಗೋಸ್ಕರ ಅಂತ ಯೋಚನೆ ಮಾಡ್ಬೇಕಾದ್ರೆ ಸಿಕ್ತಂಥ ಒನ್ ಆಫ್ ದಿ ಬೆಸ್ಟ್ ಆಪ್ಷನ್ ಅಂದರೆ ಇದು ಲಾಕರು. ಆ್ಯಂಡ್ ಇದು ಮನೇಲಿ ತುಂಬ ಕಮ್ಮಿ ಒಡವೆಗಳಿದೆ, ಏನಾದರೂ ಸೇಫ್ಟಿ ಪರ್ಪಸ್ಸಿಗೆ ಇಟ್ಕೋಬೇಕು ಅಂದರೂ ಯೂಸ್ ಆಗುತ್ತೆ. ಸೊ 2 in 1 ಆಗುತ್ತೆ, ಎಲ್ಲ ಫಂಕ್ಷನ್ಗೆ ಹೋಗ್ಬೇಕಾದ್ರೂ ಬೇಕಾಗುತ್ತೆ ಅಂತ ಯೋಚನೆ ಮಾಡಿ ಈ ಲಾಕರ್ನ ತೊಗೊಂಡೆ. ಇದು ಈ ಥರ ಇದೆ. ಸೊ ಇದು ಒಂದು ಸೀಕ್ರೆಟ್ ಎಕ್ವಿಪ್ಮೆಂಟ್ ಅಂತ ನಾನು ನಿಮಗೆ ಫಸ್ಟೇ ವೀಡಿಯೋದಲ್ಲಿ ಹೇಳಿದೆ. ಈ ವ್ಲಾಗಲ್ಲಿ ಬೇಸಿಕಲಿ ಏನು ಹೇಳಕ್ಕೆ ಬರ್ತಾಯಿದ್ದೀನಿ ಅಂದರೆ ನಂದು ಮೆಹಂದಿ ನೋಡಿ, ಇಟ್ ಈಸ್ ಆಲ್ಮೋಸ್ಟ್ 7 days ನಾಳೆಗೆ, ಅಂದರೆ ನಾಳೆಗೆ 8ನೇ ಡೇ, ಇವತ್ತಿಗೆ 7ನೇ ಡೇ. ನನ್ನ ಮೆಹಂದಿ ಒಂದು ಸ್ವಲ್ಪನೂ ಹೋಗಿಲ್ಲ. ಆ್ಯಂಡ್ ನನಗಿಂತ ಮುಂಚೆ ಹಾಕ್ಸ್ಕೊಂಡವ್ರದ್ದೆಲ್ಲ ಫುಲ್ ಹೊಟ್ಟೋಗಿದೆ. ಸೊ ನನ್ನ ಮೆಹಂದಿಗೆ ನಾನು ರೇಟಿಂಗ್ಸ್ ಕೊಡೋದಾದರೆ 10ಕ್ಕೆ 10 ಕೊಡ್ತೀನಿ. ಮೆಹಂದಿ ವರ್ಕು ಕೂಡ ಅಷ್ಟೇ ಡೀಟೇಲಿಂಗಾಗಿ ಚೆನ್ನಾಗಿತ್ತು. ಪ್ಲಸ್ ಮೆಹಂದಿ ಕೋನ್ಸ್ ಯೂಸ್ ಮಾಡಿರೋದು ಅವ್ರು ನನಗೆ ವಿಡಿಯೋ ಮೆಹಂದಿ ಹಾಕ್ಬೇಕಾದ್ರೇ ಹೇಳಿದ್ರು, ಲೈಕ್ ಅವರೇ ಮನೇಲಿ ಕೋನ್ಸ್ ಪ್ರಿಪೇರ್ ಮಾಡ್ತಾರೆ ಅಂತ. ಆ್ಯಂಡ್ ಶಿ ಈಸ್ ಆ್ಯನ್ ಆರ್ಟಿಸ್ಟ್ ಫ್ರಮ್ ತುಮಕೂರು. ಅವ್ರದ್ದು ನಂಬರ್ಸ್ ಎಲ್ಲ ಮೆನ್ಷನ್ ಮಾಡಿರ್ತೀನಿ, ಸಪ್ನಾ ಅಂತ. ಸಖತ್ತಾಗಿ ಹಾಕಿದ್ದಾರೆ ಕೂಡ. ಆ್ಯಂಡ್ ಮೆಹಂದಿ ಕೂಡ ಲಾಂಗ್ ಲಾಸ್ಟಿಂಗ್ ಇದೆ. ಸೆಕೆಂಡ್ ಥಿಂಗ್ ಬಂದು ನನ್ನ ನೇಲ್ ಎಕ್ಸ್ಟೆನ್ಷನ್ಸ್ ಬಗ್ಗೆ ಸ್ವಲ್ಪ ಮಾತಾಡಬೇಕು. ಬೇಸಿಕಲಿ ನಾನು ಹಳ್ಳಿ ಸೊಸೆ ಆಗಿರೋದ್ರಿಂದ ತುಂಬ ಕೆಲಸ ಮಾಡಬೇಕು, ಲೈಕ್ ಕೈ ತೊಳಿತಾ ಇರಬೇಕು, ಪಾತ್ರೆ ತೊಳಿಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಸಖತ್ ಕೆಲಸ ಮಾಡಿದ್ದೀನಿ. ಇದನ್ನು ನಾನು ಲಾಸ್ಟ್ ಸ್ಯಾಟರ್ಡೆ ಹಾಕ್ಸ್ಕೊಂಬಂದೆ ನೇಲ್ ಎಕ್ಸ್ಟೆನ್ಷನ್ನ. ಇವತ್ತು ಆಲೆ ಸಂಡೇ, ಅಂದರೆ ಕರೆಕ್ಟಾಗಿ 8 days ಒಂದೇ ಒಂದು ಉಗುರು ಕೂಡ ಕಿತ್ತೋಗಲಿಲ್ಲ. ಈಗ ಪಾಸ್ಟ್ 2 days ತುಂಬ ಕೆಲಸ ಮಾಡಿದ್ನಲ್ಲ, ಸೊ ಒಂದೊಂದೇ ಉಗುರುಗಳು ಬಿಚ್ಕೋತಾ ಇದೆ. ನಿನ್ನೆ ಟು ಬಿ ವೆರಿ ಆನೆಸ್ಟ್ ನಿನ್ನೆವರೆಗೂ ಒಂದೇ ಒಂದು ಉಗುರು ಕೂಡ ಕಿತ್ತು ಹೋಗಿಲ್ಲ. ಸೊ ಇದು ನಂದು ಎಕ್ಸ್ಪೀರಿಯನ್ಸ್ ಅಬೌಟ್ ಮೆಹಂದಿ ಮತ್ತು ನೇಲ್ ಎಕ್ಸ್ಟೆನ್ಷನ್. ಇನ್ಫ್ಯಾಕ್ಟ್ ನಾನು ಮೇಕಪ್ ಬಗ್ಗೆ ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಹೇಳ್ತೀನಿ. ಆ್ಯಂಡ್ ದಿಸ್ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೆಕ್ಸ್ಟ್ ವ್ಲಾಗ್ ವಿಲ್ ಬಿ ಆ್ಯಕ್ಚುಲಿ ವೆರಿ ಇಂಟ್ರೆಸ್ಟಿಂಗ್, ಯಾಕಂದರೆ ಗೋಪಿ ಅಣ್ಣಂದು ಹಲ್ದಿ ಇವೆಂಟ್ ವ್ಲಾಗ್ ಆಗಿರುತ್ತೆ ಅದು. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.